Hi guys, welcome to my YouTube channel Commerce Divine. ಕೆಸೆಟ್ ಅವರು ಪ್ರವೇಶ ಪತ್ರ ಅಂದರೆ ಆಲ್ ಟಿಕೆಟ್ ಡೌನ್ಲೋಡ್ ಮಾಡೋದಕ್ಕೆ ಲಿಂಕ್ ಬಿಟ್ಟಿದ್ದಾರೆ. ಸೊ ಇದೇ ಲಿಂಕು 14/11/2024 ಡೌನ್ಲೋಡ್ ಲಿಂಕ್ ಅಂತ ಇದೆ, KA ವೆಬ್ಸೈಟಲ್ಲಿದೆ. ಸೊ ನೀವು ಹೋಗಿ ನೋಡ್ಬೋದು. ಸೊ ದಿಸ್ ಇಸ್ ಅ ಲಿಂಕ್. ಸೊ ಇಲ್ಲಿ ಎಕ್ಸಾಮಿನೇಷನ್ ಯಾವುದು ಅಂದರೆ ಲೈಕ್ ಕೆಸೆಟ್ ಮತ್ತು ರಾಯಚೂರು ಯೂನಿವರ್ಸಿಟಿದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೂ ಕೂಡ ಸೇಮ್ ಲಿಂಕ್ ಇದೆ. ಸೊ ಅದನ್ನು ಹಾಕಿ ಅಪ್ಲಿಕೇಶನ್ ನಂಬರ್ ಹಾಕಿ, ಹಾಗೆ ನಿಮ್ಮ ಹೆಸರಿನ ಸ್ಟಾರ್ಟಿಂಗ್ 4 ಲೆಟರ್ಸ್ ಹಾಕಿ ಸಬ್ಮಿಟ್ ಕೊಟ್ಟರೆ ನಿಮಗೆ ಆಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಸೊ ಎಕ್ಸಾಮ್ ಬರೆಯೋದಕ್ಕೆ ಕೆಲವೊಂದು ಸೂಚನೆಗಳು ಕೊಟ್ಟಿದ್ದಾರೆ. ಅಂದರೆ ಕೆಸೆಟ್ ಕ್ಯಾಂಡಿಡೇಟು ಕೆಲವೊಂದು ರೂಲ್ಸ್ನ ಫಾಲೋ ಮಾಡಬೇಕಾಗತ್ತೆ ಈಗ ಎಕ್ಸಾಮ್ ಬರೆಯೋಕ್ಕೆ. ದಟ್ ಈಸ್ ಆನ್ 24 ನವಂಬರ್. ಸೊ ಇದು ಬೆಲ್ ಟೈಮಿಂಗ್ಸು. ಸೊ 9:30 ನೀವು ಮೊದಲನೇ ಬೆಲ್ ಆಗುತ್ತೆ. ಸೊ 9:45 ನೀವು 9:30 ಇಂಥ 15 ಮಿನಿಟ್ಸ್ ಮುಂಚೆನೇ ನೀವು ನಿಮ್ಮ ವೆನ್ಯೂ ಅಥವಾ ನೀವು ಬರಿಬೇಕಾಗಿರುವಂಥ ಎಕ್ಸಾಮ್ ಸೆಂಟರಲ್ಲಿ ನೀವು ಇರಬೇಕಾಗತ್ತೆ. ಸೊ 9:30ಗೆ ನಿಮಗೆ ಒಳಗಡೆ ಬಿಡ್ತಾರೆ ಆ್ಯಂಡ್ 9:45ಗೆ ಸೆಕೆಂಡ್ ಬೆಲ್ ಆಗುತ್ತೆ. 1 ಇರೋದ್ರಿಂದ ಸೊ 10 o'clock ನಿಮಗೆ ಫಸ್ಟ್ ಪೇಪರ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಫಸ್ಟ್ ಪೇಪರ್ ಟು ಸೆಕೆಂಡ್ ಪೇಪರ್ ಟೈಮಿಂಗ್ ಇದೆಯಲ್ಲ, ಸೊ ಅದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬೆಲ್ ಟೈಮಿಂಗ್ಸ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬೆಲ್ ಟೈಮಿಂಗ್ಸ್ ಪ್ರೊಸೀಜರ್ಸ್ ಅಥವಾ ಇನ್ಸ್ಟ್ರಕ್ಷನ್ಸ್ ಏನು ಕೊಟ್ಟಿದ್ದಾರೋ ಅದನ್ನು ಓದ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಡ್ರೆಸ್ ಕೋಡ್ ಬಗ್ಗೆ ಮಾತಾಡಿದ್ದಾರೆ. ಸೊ ಗರ್ಲ್ಸ್ಗೆ ಬೇರೆ ಡ್ರೆಸ್ ಕೋಡ್ ಇದೆ, ಬಾಯ್ಸ್ಗೆ ಬೇರೆ ಡ್ರೆಸ್ ಕೋಡ್ ಇದೆ. ಸೊ ಅದ್ರ ಬಗ್ಗೆನೂ ಕೂಡ ನೀವು ಗಮನ ಕೊಡಬೇಕಾಗತ್ತೆ. ಸೊ 24/11/2024 ಅಂದು ನಡೆಯುವ ಕೆಸೆಟ್ 24 ಮತ್ತು ರಾಯಚೂರು ವಿಶ್ವವಿದ್ಯಾಲಯ ಸಹಾಯಕ ಪ್ರಾಧ್ಯಾಪಕರ 2024 ಸ್ಪರ್ಧಾತ್ಮಕ ಪರೀಕ್ಷೆಗೆ ವಸ್ತ್ರ ಸಂಹಿತೆ ಅಂದರೆ ಡ್ರೆಸ್ ಕೋಡ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ 2 ಎಕ್ಸಾಮ್ಗೆ ಸೇಮ್ ಡ್ರೆಸ್ ಕೋಡ್ ಇರುತ್ತೆ. ಸೊ ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಸಿಂಪಲ್ಲಾಗಿ ಪ್ಯಾಂಟ್, ಸರಳ ಪ್ಯಾಂಟ್ ಅಂತ ಹೇಳಿದ್ದಾರೆ. ಜಾಸ್ತಿ ಜೇಬಿಲ್ದಿರುವಂತಹ, ಕಡಿಮೆ ಜೇಬಿರುವಂತಹ ಪ್ಯಾಂಟ್ಗಳು ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕುರ್ತಾ ಪೈಜಾಮ ಅಥವಾ ಜೀನ್ಸ್ ಪ್ಯಾಂಟ್ಗೆ ಅನುಮತಿ ನೀಡಲ್ಲ. ಸೊ ನೀವು ಹಾಕ್ಕೊಂಡು ಹೋಗಲೇಬೇಡಿ. ಸೊ ನಾರ್ಮಲ್ ಒಂದು ಟ್ರ್ಯಾಕ್ ಪ್ಯಾಂಟು ಅಥವಾ ನೈಟ್ ಪ್ಯಾಂಟ್ ಥರನೋ ಹಾಕ್ಕೊಂಡು ಹೋದರೆ ತುಂಬಾ ಒಳ್ಳೆಯದು. ಹಾಗೆ ಪುರುಷ ಅಭ್ಯರ್ಥಿಗಳು ಧರಿಸುವ ಬಟ್ಟೆ ಹಗುರವಾಗಿರಬೇಕು. ಸೊ ತುಂಬ ಹೆವಿ ಕ್ಲಾತ್ಸ್ ಎಲ್ಲ ಹಾಕ್ಕೊಂಬೇಡಿ. ಬೆಸ್ಟ್ ಗೋ ಫಾರ್ ಕಾಟನ್ ಕ್ಲಾತ್ಸ್. ಸೊ ಅಂದರೆ ಜಿಪ್ಗಳು ಜಾಸ್ತಿ ಇರ್ಬೋದು. ಲೈಕ್ ಕಾರ್ಗೋ ಪ್ಯಾಂಟ್ಸಲ್ಲಿ ಜಿಪ್ಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಹಾಕ್ಕೊಳ್ಳೋ ಹಾಗಿಲ್ಲ. ಆಮೇಲೆ ದೊಡ್ಡ ಬಟನ್ ಇರುವಂತಹ ಬಟ್ಟೆಗಳು ಧರಿಸ್ಬಾರ್ದು. ಜಸ್ಟ್ ಬಿಕಾಸ್ ಲೈಕ್ ಅಲ್ಲಿ ಮಾಲ್ ಪ್ರಾಕ್ಟೀಸ್ ಆಗತ್ತೆ ಅನ್ನೋ ಒಂದೇ ಉದ್ದೇಶಕ್ಕೆ. ಆಮೇಲೆ ಪರೀಕ್ಷಾ ಹಾಲ್ ಒಳಗೆ ಶೂ ಹಾಕ್ಕೊಂಡು ಹೋಗೋ ಹಾಗಿಲ್ಲ ನೀವು. ಸೊ ಜಸ್ಟ್ ಒಂದು ಬೇಸಿಕ್ ಸ್ಲಿಪ್ಪರ್, ಅವಾಯ್ ಸ್ಲಿಪ್ಪರ್ ಏನು ಹೇಳ್ತೀವಿ ನಾವು, ಸೊ ಅದನ್ನು ಕೂಡ ನೀವು ಧರಿಸ್ಕೊಂಡು ಹೋಗ್ಬೋದು. ಅಭ್ಯರ್ಥಿಗಳು ಕುತ್ತಿಗೆ ಸುತ್ತ ಯಾವುದೇ ಲೋಹದ ಆಭರಣಗಳು ಧರಿಸುವುದು ಅಥವಾ ಕಿವಿಯೋಲೆಗಳು, ಉಂಗುರ ಮತ್ತು ಕಡಗಗಳು ಧರಿಸುವುದು ನಿಷೇಧಿಸಲಾಗಿದೆ. ಸೊ ವೆರಿ ಕ್ಲಿಯರಾಗಿ ಹೇಳಿದ್ದಾರೆ. ಗೋಲ್ಡ್ ಆಭರಣ ಇರ್ಬೋದು, ಸಿಲ್ವರ್ ಇರ್ಬೋದು, ನೀವು ಹಾಕ್ಕೊಂಡು ಹೋಗೋಗಿರ ಯಾವುದೇ ಲೋಹದ ಆಭರಣಗಳನ್ನು ನೀವು ಹಾಕ್ಕೊಂಡು ಹೋಗೋ ಹಾಗಿಲ್ಲ. ಸೊ ನೆಕ್ಸ್ಟು ವುಮೆನ್ಗೆ ಏನು ಡ್ರೆಸ್ ಕೋಡ್, ಅವ್ರ ಗರ್ಲ್ಸ್ಗೆ ಏನು ಡ್ರೆಸ್ ಕೋಡ್ ಇದೆ ಅಂತ ನೋಡೋಣ. ಕಸೂತಿ, ಹೂವು, ಬ್ರಾಚರ್ಗಳು ಅಥವಾ ಬಟನ್ ಹೊಂದಿರುವ ಬಟ್ಟೆಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ. ಸೊ ಇದರ ಮೇಲೆ ಸ್ವಲ್ಪ ಗಮನ ಹರಿಸಿ. ಹಾಗೆ ಪರೀಕ್ಷೆ ದಿನದಂದು ಪೂರ್ಣ ತೋಳಿನ ಬಟ್ಟೆಗಳನ್ನು ಹಾಕೋ ಹಾಗಿಲ್ಲ. ಫುಲ್ 3/4 ಬರುತ್ತಲ್ಲ ಕಂಪ್ಲೀಟು, ಅದನ್ನು ಹಾಕೋ ಹಾಗಿಲ್ಲ. ಆಮೇಲೆ ಎಲ್ಬೋವರೆಗೂ ಇರುವಂಥ ಡ್ರೆಸ್ಗಳು ಇಟ್ ಈಸ್ ಪ್ರಿಫರಬಲ್. ಫುಲ್ ಕಂಪ್ಲೀಟ್ ತೋಳ್ವರೆಗೂ ಅಂದರೆ ನೀವು ಬಳೆ ಹಾಕೋವರೆಗೂ ಏನು ಫುಲ್ ತೋಳು ಇರುತ್ತಲ್ಲ, ಸೊ ಅದನ್ನು ಅವಾಯ್ಡ್ ಮಾಡಿ ಆದಷ್ಟು. ಹಾಗೆ ಇಲ್ಲೂ ಕೂಡ ಹುಡುಗಿರಿಗೂ ಕೂಡ ಜೀನ್ಸ್ ಪ್ಯಾಂಟ್ನ ಧರಿಸ್ಬೇಡಿ ಅಂತ ಹೇಳಿದ್ದಾರೆ. ಹಾಗೆ
ಅದರ ಬದಲು ಅರ್ಧ ತೋಳಿನ ಅಂದರೆ ಎಲ್ಬೋವರೆಗೂ ಬರುವಂತಹ ಕ್ಲಾತ್ಸ್ ಆರ್ ಎನಿಥಿಂಗ್ ಲೈಕ್ ಸಿಂಪಲ್ ಗೋ ಆ್ಯಂಡ್ ವೇರ್ ಯುವರ್ ಕ್ಯಾಶುಯಲ್ ಔಟ್ಫಿಟ್. ನೀವು ಮನೇಲಿ ಹೇಗೆ ಕ್ಯಾಶುಯಲ್ ಔಟ್ಫಿಟ್ ವೇರ್ ಮಾಡ್ತೀರೋ ಹಾಗೆ ನೈಟ್ ಪ್ಯಾಂಟ್ ಹಾಕ್ಕೊಂಡು ಒಂದು ಟೀ ಶರ್ಟ್ ಹಾಕ್ಕೊಂಡು ಕೂಡ ಇಟ್ ಈಸ್ ಅ ಸಿಂಪಲ್ ಔಟ್ಫಿಟ್. ಸೊ ಅಲ್ಲಿ ನಿಮಗೇನು ತೊಂದರೆ ಆಗಬಾರ್ದು. ಇವಾಗ ನೀವು ಎಕ್ಸಾಮ್ ಅಂದರೆ ಎಕ್ಸಾಮ್ ಫೋಕಸ್ ಆಗಿ ಹೋಗಿರಬೇಕು. ಸೊ ನಿಮ್ಮ ಎಕ್ಸಾಮ್ ಫೋಕಸ್ ನೀವು ಹೋಗಿರ್ತೀರಲ್ಲ, ನಿಮ್ಮ ಡ್ರೆಸ್ಸಿಂದ ನಿಮ್ಮ ಫೋಕಸ್ ನೀವು ಕಳ್ಕೋಬಾರ್ದು. ಸೊ ದಟ್ ಈಸ್ ಅನದರ್ ಥಿಂಗ್ ವಾಟ್ ಐ ಆಮ್ ಸೇಯಿಂಗ್. ಸೊ ಹೈ ಸ್ಲಿಪ್ಪರ್ಸ್ ಎಲ್ಲ ಹಾಕ್ಕೊಳ್ಳೋಂಗಿಲ್ಲ. ಹಾಗೆ ನಾರ್ಮಲ್ ಸ್ಲಿಪ್ಪರ್ಸ್ನ ಹಾಕ್ಕೊಂಡು ಹೋಗಬೇಕು ಗರ್ಲ್ಸ್ ಕೂಡ. ಹಾಗೆ ಮಹಿಳಾ ಅಭ್ಯರ್ಥಿಗಳು ಯಾವುದೇ ರೀತಿಯ ಲೋಹದ ಆಭರಣಗಳನ್ನು ಧರಿಸುವುದನ್ನು ನಿಷೇಧಿಸಿ ಮಂಗಳಸೂತ್ರ ಮತ್ತು ಕಾಲುಂಗರನ್ನು ಹೊರತುಪಡಿಸಿ. ಸೊ ಇಲ್ಲಿ ಮದುವೆ ಆದವ್ರಿಗೆ ಲೈಕ್ ಅವ್ರ ಚೈನ್ ಏನಿದೆ ತಾಳಿ ಚೈನು ಮತ್ತು ಕಾಲುಂಗುರವನ್ನು ಬಿಟ್ಟು ಮದುವೆ ಆಗದಿದ್ದವ್ರು ಯಾರಿರ್ತೀರಾ ಅವ್ರಿಗೆ ಯಾವುದೇ ಆಭರಣಗಳನ್ನ ಅಲೋ ಮಾಡಲ್ಲ. ಮದುವೆ ಆಗೋರಿಗೆ ಮಾತ್ರ ಅವ್ರ ತಾಳಿ ಚೈನು ಮತ್ತು ಕಾಲುಂಗುರನ ಅಲೋ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಿಷೇಧಿತ ವಸ್ತುಗಳ ಪಟ್ಟಿ ಕೂಡ ಇದೆ, ಅದನ್ನು ನೀಟಾಗಿ ನೋಡ್ಕೊಂಡು ಹೋಗಿ. ಡ್ರೆಸ್ ಕೋಡ್ ಜೊತೆಗೆ ಅವ್ರು ಹೇಳ್ತಾ ಇರೋದೇನೆಂದರೆ ಎಲೆಕ್ಟ್ರಾನಿಕ್ ವಸ್ತುಗಳು, ಮೊಬೈಲ್ ಫೋನ್ಗಳು, ಪೆನ್ ಡ್ರೈವ್ಗಳು, ಇಯರ್ಫೋನು, ಮೈಕ್ರೋಫೋನು, ಬ್ಲೂಟೂತ್ ಸಾಧನಗಳು ಮತ್ತು ಕೈ ಗಡಿಯಾರಗಳನ್ನು ಅವರು ಒಳಗಡೆ ಬಿಟ್ಕೊಳ್ಳಲ್ಲ. ಹಾಗೆ ತಿನ್ನುವ ಪದಾರ್ಥಗಳನ್ನು ಕೊಠಡಿ ಒಳಗಡೆ ತರುವುದನ್ನು ಹಾಗೆ ತಿನ್ನುವುದನ್ನು ನಿಷೇಧಿಸಲಾಗಿದೆ. ವಾಟರ್ ಬಾಟಲ್ಗೂ ಕೂಡ ಅನುಮತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಪರೀಕ್ಷಾ ಕೇಂದ್ರದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ. ಸೊ ಅಲ್ಲೇ ಸೆಂಟರಲ್ಲೇ ನಿಮಗೆ ವಾಟರ್ನ ಪ್ರೊವೈಡ್ ಮಾಡ್ತಾರೆ. ಇನ್ ಕೇಸ್ ನಿಮ್ಗೆ ಅಷ್ಟು ಇದಾದರೆ ಒಂದು ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್, ಬಿಸ್ಲೆರಿ ಟ್ರಾನ್ಸ್ಪರೆಂಟ್ ವಾಟರ್ ಬಾಟ್ಲ್ ಇದೆಯಲ್ಲ ಅದನ್ನು ನೀವು ತೊಗೊಂಡು ಹೋಗ್ಬೋದು. ಬಟ್ ಅದನ್ನು ನೀವು ಬ್ಯಾಗಲ್ಲಿ ಇಟ್ಕೊಳ್ಳಿ, ಅದನ್ನು ನೀವು ಎಕ್ಸಾಮ್ ಹಾಲಿಗೆ ತೊಗೊಂಡು ಹೋಗಬೇಡಿ. ಸೊ ಪೆನ್ಸಿಲ್, ಪೇಪರ್, ಎರೇಸರ್, ಜಾಮಿಟ್ರಿ ಬಾಕ್ಸ್, ಲ್ಯಾಕ್ ಟೇಬಲ್ಗಳನ್ನು ಪರೀಕ್ಷೆ ಕೇಂದ್ರಗಳಲ್ಲಿ ತರುವಂತಿಲ್ಲ. ಓಕೆ. ಮತ್ತು ಹ್ಯಾಟ್ ಹಾಕೋಗಿಲ್ಲ, ಅಂದರೆ ಟೋಪಿ ಹಾಕ್ಕೊಂಡು ಬರುವಂತಿಲ್ಲ. ಹಾಗೆ ಮಾಸ್ಕ್ ಹಾಕೋಂಗಿಲ್ಲ, ಯಾಕಂದರೆ ಈಗ ಕೊರೋನಾ ಏನೂ ಇಲ್ಲ. ಸೊ ಮಾಸ್ಕ್ನ ನಿಷೇಧಿಸಿದ್ದಾರೆ. ಪ್ರವೇಶ ಪತ್ರವನ್ನು ಎಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ತರಬೇಕು. ಪ್ರವೇಶ ಪತ್ರನ ಹೇಗೆ ಡೌನ್ಲೋಡ್ ಮಾಡ್ಕೊಬೇಕು ಅಂತ ನಾನು ಹೇಳಿದ್ದೀನಿ. ಸೊ ಅದನ್ನು ನೋಡಿ. ಇಫ್ ಇನ್ ಕೇಸ್ ನಿಮ್ಮ ಮೆಸೇಜ್ ಏನಾದ್ರು ಡಿಲೀಟ್ ಆಗಿದ್ದರೆ ಮೇಯ್ಲಲ್ಲಿರುತ್ತೆ, ಮೇಯ್ಲ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಿ ನೋಡಿ. ನಿಮ್ಮ ಅಪ್ಲಿಕೇಶನ್ ID ಆಗಿರ್ಬೋದು, ಇನ್ನೇನಾದರೂ ಆದರೆ ಮೇಯ್ಲಲ್ಲಿ ಅಥವಾ ಮೆಸೇಜಲ್ಲಿರುತ್ತೆ. ಮೆಸೇಜ್ ಏನಾದ್ರು ಡಿಲೀಟ್ ಆಗಿದ್ರೆ ಮೇಯ್ಲಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಸೊ ದಿಸ್ ಇಸ್ ದ ಥಿಂಗ್. ಆಮೇಲೆ ನೆಕ್ಸ್ಟು, ಪರೀಕ್ಷೆಯ ಕೊನೆಯ ಬೆಲ್ ಆಗುವವರೆಗೂ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯಿಂದ ಹೊರಗೆ ಹೋಗಲು ಅನುಮತಿ ಇರುವುದಿಲ್ಲ. ಸೊ ಕೊನೆ ಬೆಲ್ ಆಗೋವರೆಗೂ ನೀವು ಇರಲೇಬೇಕು. ಸೊ ನಾನು ಎಲ್ರಿಗೂ ಹೇಳೋದೇನು ಅಂದರೆ, ದಿಸ್ ಇಸ್ ಅ ಹೈ ಟೈಮ್. ಸೊ ನೀವು ಜಾಸ್ತಿ ನಿಮ್ಮ ಡ್ರೆಸ್ ಬಗ್ಗೆ ಆಗಲಿ, ನೀವು ಏನರ ಬಗ್ಗೆ ಆಗಲಿ, ಅಂದರೆ ನಾನು ಇನ್ನೊಂದು ಅಭ್ಯರ್ಥಿಗಳ ವರ್ಗ ಏನಿದೆ, ಕೆಲವರು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಎಕ್ಸಾಮ್ ಬರೆಯೋಕ್ಕೆ ಹೋಗೋ ಅಭ್ಯರ್ಥಿಗಳು ಯಾರಿದ್ದೀರಾ ಅವ್ರಿಗೆ ಸ್ವಲ್ಪ ಡ್ರೆಸ್ನ ಸ್ವಲ್ಪ ಸಿಂಪಲಾಗೇ ಇಟ್ಕೊಳ್ಳಿ, ಜಾಸ್ತಿ ಕಾಂಪ್ಲಿಕೇಟೆಡ್ ಬೇಡ. ಸೊ ಒಂದು ಸಿಂಪಲ್ ಚೂಡಿದಾರ್ ವಿತೌಟ್ ಎನಿ ವರ್ಕ್, ಪ್ಲೇನ್ ಆಗಿರೋದು, ಒಂದು ನಾರ್ಮಲ್ ಪ್ಯಾಂಟ್ ಗರ್ಲ್ಸ್ಗೆ. ಹುಡುಗರಿಗೂ ಅಷ್ಟೇ ಒಂದು ಟೀ ಶರ್ಟ್, ನಾರ್ಮಲ್ ಟ್ರ್ಯಾಕ್ ಪ್ಯಾಂಟ್ ಥರದ್ದು ಏನಾದರೂ ಹಾಕ್ಕೊಳ್ಳೋದು ಇಟ್ ಈಸ್ ವೆರಿ ಪ್ರಿಫರಬಲ್. ಸೊ ಲಾಸ್ಟ್ ಟೈಮ್ ಎಕ್ಸಾಮ್ಗೆ ಹೋದಾಗ ನಾನು ಕೂಡ ಹಾಗೆ ಹೋಗಿದ್ದೆ. ನಾನು ಮನೆಯಲ್ಲಿ ಏನು ಕೆಲವೊಂದು ಕ್ಲಾತ್ಸ್, ಸಿಂಪಲ್ ಕ್ಲಾತ್ಸ್ ಯೂಸ್ ಮಾಡ್ತೀನಿ, ಅದನ್ನು ಕೂಡ ನಾನು ಅಲ್ಲಿ ಅದನ್ನೇ ಮೈಂಡ್ಸೆಟ್ ಇಟ್ಕೊಂಡು ಹೋಗಿದ್ದೆ. ಬಿಕಾಸ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ನಾವು ಎಕ್ಸಾಮಲ್ಲಿ ಇದನ್ನು ಅವರು ಅಂದರೆ ಇದನ್ನೇ ಚೆಕ್ ಮಾಡ್ತಾ ಅದನ್ನು ತೆಗೀರಿ, ಇದನ್ನು ತೆಗೀರಿ ಅಂದಾಗ ನಮಗೆ ಸ್ವಲ್ಪ ಮೈಂಡ್, ಓದಿರೋವಂಥ ಮೈಂಡ್ ಏನಿರುತ್ತೆ ನಮಗೆ ಫೋಕಸ್ ಮೈಂಡ್, ಎಕ್ಸಾಮ್ ಬರೆಯುವಂಥ ಫೋಕಸ್ ಮೈಂಡ್ ಕೆಲವೊಂದು ಟೈಮು ತುಂಬ ಸೂಕ್ಷ್ಮವಾಗಿರೋರಿಗೆ ಡಿಸ್ಟರ್ಬ್ ಆಗಿಬಿಡುತ್ತೆ. ಸೊ ದಟ್ಸ್ ವೈ ಐ ಆಮ್ ಸೇಯಿಂಗ್, ನೀವೇ ಎಲ್ಲ ಕರೆಕ್ಟಾಗಿ ಹೋದಾಗ ನಿಮ್ಮನ್ನು ಅವರು ಅಷ್ಟೊಂದು ಏನು ಮಾತಾಡ್ಸೋಲ್ಲ. ನೀವು ಹೋಗ್ತೀರಾ, ಕೂತ್ಕೋತೀರಾ, ಒಂದು ಕಾಮ್ ಮೈಂಡಿಂದ ಪೇಪರ್ ನೋಡ್ತೀರಾ, ಎಕ್ಸಾಮ್ ಬರೀತೀರಾ, ಬರ್ತಿರ್ತೀರಾ. ದಿಸ್ ಈಸ್ ಅ ಥಿಂಗ್ ವೈ ಐ ಆಮ್ ಸ್ಟ್ರೆಸ್ಸಿಂಗ್ ಇನ್ ಟು ಸಿಂಪಲ್ ಕ್ಲಾತ್ಸ್. ಈವನ್ ಸ್ಲಿಪ್ಪರ್ಸ್ ಆಲ್ಸೋ ನೀವು ಆರಾಮಾಗಿ ಯಾವುದೋ ಒಂದು ಅವಾಯ್ ಸ್ಲಿಪ್ಪರ್ ಆರಾಮಾಗಿ ಹಾಕ್ಕೊಂಡು ಹೋಗಿ. ಹಾಗೆ
ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡ್ತಿರೋರು ಸ್ವಲ್ಪ ವಾಟರ್ ಬಾಟಲ್ಸ್ನ ಸ್ವಲ್ಪ ಕ್ಯಾರಿ ಮಾಡಿ. ಎಲ್ಲಿವರೆಗೂ ಅಂದರೆ ನೀವು ಎಕ್ಸಾಮ್ ಆಲ್ವರೆಗೂ ಮಾತ್ರ ವಾಟರ್ ಬಾಟಲ್ಸ್ನ ಕ್ಯಾರಿ ಮಾಡಿ. ಯಾಕಂದರೆ ಎಕ್ಸಾಮ್ ಟೈಮಲ್ಲಿ ಟೆನ್ಷನ್ಗೆ ನಿಮಗೆ ಬಾಯಿ ಒಣಗೋದು, ಸ್ವಲ್ಪ ಟೆನ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಅವರು ಈಗರಾಗಿ ವೆಯ್ಟ್ ಮಾಡ್ತಾ ಇರ್ತಾರಲ್ಲ ಪೇಪರ್ ಕೊಟ್ಟು ಬರೋಣ ಅನ್ನೋರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಸ್ವಲ್ಪ ಡಿಹೈಡ್ರೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ವಾಟರ್ ಕನ್ಸ್ಯೂಮ್ ಮಾಡಿ, ಬಟ್ ಜಾಸ್ತಿ ವಾಟರ್ ಕನ್ಸ್ಯೂಮ್ ಮಾಡಬೇಡಿ. ಸ್ವಲ್ಪ ಮೀಡಿಯಮ್ ಇದರಲ್ಲಿ ವಾಟರ್ ಕನ್ಸ್ಯೂಮ್ ಮಾಡಿ. ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡೋರು ಟ್ರಾವೆಲಿಂಗ್ ಟೈಮಲ್ಲಿ ಜಾಸ್ತಿ ಪದೇ ಪದೇ ನೋಡ್ಕೊಳ್ಳೋದು ಅದನ್ನು ಮಾಡಬೇಡಿ. ಸೊ ಬೆಟರ್ ನೀವೇನು ಮಾಡಿ ಅಂದರೆ ನೋಡ್ಕೋತಾ ಇರಿ, ಒಂದು ಗ್ಲಿಮ್ಸ್ ಥರ ನೋಡ್ಕೊಳ್ಳಿ. ಒಂದೊಂದೇ ಪಾಯಿಂಟ್ಸ್ ನಿಮಗೆ ಇಂಟರ್ನೆಟ್ಟಲ್ಲಿ ಎಲ್ಲಾದರೂ ಸಿಗ್ತಾ ಇದ್ದರೆ ಅಥವಾ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಟೈಮ್ಸು ಪಾಯಿಂಟ್ಸ್ದು ನೋಟ್ಸ್ ಇರುತ್ತೆ. ಸೊ ಅದನ್ನು ಸುಮ್ಮನೆ ಇನ್ಸ್ಟಾಗ್ರಾಮ್ ಬ್ರೌಸ್ ಮಾಡೋ ಟೈಮಲ್ಲಿ ಆ ಪರ್ಟಿಕ್ಯುಲರ್ ಅಂದರೆ ನೀವು ನನ್ನ ಪ್ರೊಫೈಲ್ಗೆ ಹೋಗಿ ನೋಡ್ಬೋದು. ಕಾಮರ್ಸ್ ಡಿವೈನಲ್ಲಿ ಎವ್ರಿ ನೋಟ್ಸ್ ಈಸ್ ಅಂಡರ್ ಪಾಯಿಂಟ್ಸ್. ಆ ಪಾಯಿಂಟ್ಸ್ ನೀವು ಗ್ಲಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮಗೆ ಅದು ಗೊತ್ತಾಗುತ್ತೆ. ನೀವು ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಕಾಮರ್ಸ್ ಡಿವೈನ್ ಇನ್ಸ್ಟಾಗ್ರಾಮ್ ಲಿಂಕ್ನ ಹಾಕಿರ್ತೀನಿ. ಸೊ ಯು ಕ್ಯಾನ್ ಗೋ ಥ್ರೂ. ಸೊ ಹೀಗೆ ಪಾಯಿಂಟ್ಸ್ ಮಾತ್ರ ಜಾಸ್ತಿ ನೋಡ್ಕೊಳ್ಳಿ. ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ನಾವು ಲಾಸ್ಟ್ ಮೂಮೆಂಟಲ್ಲಿ ಯಾವ್ಯಾವ ಪಾಯಿಂಟ್ಸ್ ನೋಡ್ತಿರೋ ಸಮ್ಟೈಮ್ಸ್ ಅದೇ ಬಂದಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ಈಸ್ ಲೈಕ್ ಪೇಪರ್ 2 ಲಾಸ್ಟ್ ಮೊಮೆಂಟ್ ಹೋಗೋ ಮೊಮೆಂಟ್ ಏನಿದೆ ಆವಾಗ ಸ್ವಲ್ಪ ಈ ಫಾರ್ಮುಲಾಸ್ನ ನೋಡ್ಕೊಂಡು ಹೋಗಿ. ಫಾರ್ಮುಲಾಸ್ ಇರ್ಬೋದು ಅಥವಾ ಕೆಲವೊಂದು ಟಾಪಿಕ್ಸ್ನ ನೀವು ನೋಡ್ಕೊಂಡು ಹೋಗಿ. ಸೊ ದಟ್ ವಿಲ್ ಹೆಲ್ಪ್ ಯು ಲಾಟ್. OMR ಫಿಲ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ OMRನ ಫಿಲ್ ಮಾಡಿ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ನೀವು ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡೋವಾಗ ಕೆಳಗಡೆನೇ ಒಂದು OMR ಶೀಟ್ನ ಸ್ಯಾಂಪಲ್ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಸೊ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ, OMRನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಲಿ ಅಂತಾನೆ ಅವರು ನಿಮಗೆ ಅದನ್ನು ಡೌನ್ಲೋಡ್ಗೆ ಕೊಟ್ಟಿರುವಂತಹ ಥಿಂಗ್. ಸೊ ಅದನ್ನು OMR ಮೇಲೆ ಸ್ವಲ್ಪ ತಲೆ ಇಟ್ಕೊಳ್ಳಿ. ಯಾಕಂದರೆ ನೀವು ಇವಾಗ ಚೆನ್ನಾಗಿ ಓದ್ಕೊಂಡು ಹೋಗಿ OMRಲ್ಲಿ ರಾಂಗ್ ಮಾಡಿದ್ರೆ ನಿಮ್ಮ ಎಂಟೈರ್ ಎಕ್ಸಾಮ್ ಡಮಾರ್ ಆಗುತ್ತೆ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. OMRನ ನೀಟಾಗಿ ನಿಮ್ಮ ರಿಜಿಸ್ಟರ್ ನಂಬರ್ ಏನಿದೆ ನೀಟಾಗಿ ಫಿಲ್ ಮಾಡಿ. ಫಸ್ಟ್ ಟೈಮರ್ಸ್ ಆಗಿರೋರಿಗೋಸ್ಕರನೇ OMRನ ಒಂದು ಶೀಟು ಅವರೇ ಕಳಿಸಿದ್ದಾರೆ. OMRನ ಮನೇಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸೊ ಅದರಲ್ಲಿ ನೋಡುವಂಥ ಕೊಡುವಂಥ ಇನ್ಸ್ಟ್ರಕ್ಷನ್ ನೋಡಿಕೊಂಡು ನೀಟಾಗಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕೋದಾಗಿರಲಿ, ನಿಮ್ಮ ವರ್ಷನ್ ಕೋಡ್ ಹಾಕೋದಾಗಿರಲಿ, ಅಥವಾ ಮತ್ತು ಇನ್ನೊಂದು ಏನಂದರೆ ಪೇಪರ್ 1ನಲ್ಲಿ ನೀವು OMR ಫಸ್ಟು ನೀವು ಒಂದೊಂದೇ ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಪೇಪರ್ 1ನಲ್ಲಿ ಒಂದೊಂದೇ ಕ್ವಶನ್ ಟಿಕ್ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಹಾಗೆಯೇ ನೀವು ಇದು ಮಾಡ್ಕೊಂಬನ್ನಿ, ಬಬ್ಲಿಂಗು ಮಾಡ್ಕೊಂಬಂದ್ಬಿಡಿ. ಸುಮ್ಮನೆ ಲಾಸ್ಟಲ್ಲಿ ಬಬ್ಲಿಂಗ್ ಮಾಡ್ತೀನಿ ಅಂದಿದ ತಕ್ಷಣ ಏನಾಗುತ್ತೆ, 5 ಮಿನಿಟ್ಸ್ ಇರಬೇಕಾದ್ರೆ ಯು ಕಾಂಟ್ ಬಬಲ್. ಅಲ್ಲಿ ಸಮ್ಟೈಮ್ಸ್ ಏನಾಗುತ್ತೆ, ಯಾವುದಾದ್ರೂ ಒಂದು ಕ್ವಶನ್ನು OMR ಇವಾಗ B ಅಂತ ಇರುತ್ತೆ, ನೀವು ಯಾವುದೋ ಒಂದು ಕ್ವಶನ್ ಬಿನೋ ಸಿನೋ ಅದೇನಾದರೂ ಇಂಟರ್ಚೇಂಜ್ ಆದರೆ ಎಂಟೈರ್ ಒಂದೊಂದು ಸತಿ 4-5 ಕ್ವಶನ್ ಅದ್ರ ಹಿಂದೆ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ OMR ಫಿಲ್ಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಗೈಸ್. OMRನ ನೀಟಾಗಿ ಫಿಲ್ ಮಾಡಿ. ಐದರ್ ನಿಮ್ಮ ವರ್ಷನ್ ಕೋಡೇ ಆಗಿರಲಿ, ನಿಮ್ಮ ರಿಜಿಸ್ಟರ್ ನಂಬರೇ ಆಗಿರಲಿ, ನಿಮ್ಮ ಹೆಸರುಗಳೇ ಆಗಿರಲಿ, ಅಥವಾ ಆನ್ಸರ್ ಶೀಟಿನ ಆನ್ಸರ್ಸೇ ಆಗಿರಲಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ 2ನೇ ಪೇಪರ್ಗೆ ಟೈಮ್ ಸ್ವಲ್ಪ ಸಿಗುತ್ತೆ, ಸಮ್ಟೈಮ್ಸ್ ಅದು ಸಾಲಲ್ಲ. ಸೊ ಹಾಗಾಗಿ ಮೊದಲನೇ ಪೇಪರ್ಗೆ ಹಾಫ್ ಆನ್ ಅವರ್, ಸಮ್ಟೈಮ್ಸ್ ಇವಾಗ ಸ್ಟಾರ್ಟಿಂಗ್ ಬರೆಯೋರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರೋರಿಗೆ ಅದೇನು ಫೀಲ್ ಆಗಲ್ಲ. ಸೊ ಸ್ವಲ್ಪ ಮಧ್ಯದಲ್ಲಿರುವಂಥವ್ರು ಅಥವಾ ಬಿಗಿನರ್ಸ್ ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ದಟ್ಸ್ ವೈ ಐ ಆಮ್ ಸೇಯಿಂಗ್ ಸ್ವಲ್ಪ OMR ಶೀಟ್ ಪ್ರಾಕ್ಟೀಸ್ನ ಚೆನ್ನಾಗಿ ಮಾಡ್ಕೊಂಡು ಹೋಗಿ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಕ್ರೌಡ್ನ ನೋಡಿ ಭಯ ಬೀಳಬೇಡಿ. ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಒಂದು ಸೆಂಟರ್, ನಾನು ಲಾಸ್ಟ್ ಟೈಮ್ ಹೋಗಿದ್ದು RPಯಲ್ಲಿ ರಾಜಾಜಿನಗರ್ ಪೇರೆಂಟ್ಸ್ ಅಸೋಸಿಯೇಷನಲ್ಲಿ ಕಾಮರ್ಸ್ ಬರೆಯೋದಕ್ಕೇ ಎಂಥ ಮಂದಿ ಬಂದಿದ್ರು ಅಂದರೆ ಓ ಮೈ ಗಾಡ್, ಲಿಟ್ರಲಿ ಐ ಥಿಂಕ್ ಅವತ್ತು ಅಲ್ಲಿ ಮಿನಿಮಮ್ 7,000 to 8,000 ಜನ ಇದ್ದರು. ಸೊ ಕಾನ್ಷಿಯಸ್ ಆಗಿಬಿಡಿ ಕ್ರೌಡ್ನ ನೋಡಿ. ಲೈಕ್
ನಮಗೆ ಆಗುತ್ತಾ ಇಲ್ವಾ ಆ ಕಾನ್ಷಿಯಸ್ನೆಸ್ನ ನೀವು ಬಿಟ್ಬಿಡಿ, ನೀವು ಅಕ್ಕಪಕ್ಕ ಜನ ಇದ್ದಾರೆ ಅನ್ನೋದನ್ನು ಮರೆತುಬಿಡಿ. ಮತ್ತು ಇನ್ನೊಂದು ಥಿಂಗ್ ಏನಂದರೆ, ನೀವು ಎಕ್ಸಾಮ್ ಸೆಂಟರ್ ಹತ್ರ ಸ್ವಲ್ಪ ನಿಮ್ಮ ಅಕ್ಕಪಕ್ಕವ್ರ ಜೊತೆ ಮಾತನ್ನ ಕಡಿಮೆ ಮಾಡಿ, ಜಾಸ್ತಿ ಮಾತಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಲೈಕ್ ನೀವೊಂದು ಮೈಂಡ್ಸೆಟ್ಟಲ್ಲಿ ಹೋಗಿರ್ತೀರ, ಯಾರೋ ಬಂದು ಆ ಮೈಂಡ್ಸೆಟ್ ಕದುಡೋ ಅಂಥ ಚಾನ್ಸ್ ಇರುತ್ತೆ. ಲೈಕ್ ಅವ್ರು ಏನೋ ಹೇಳ್ತಾರೆ, ನೀವು ಒಳ್ಳೆ ಕಾಂಪಿಟೇಟಿವ್ ಮೈಂಡ್ಸೆಟ್ಟಲ್ಲಿ ಹೋಗಿರ್ತೀರ. ದಟ್ ಡಸಂಟ್ ವರ್ಕ್ ಲೈಕ್ ದಟ್, ಓಕೆನಾ? ನೀವು ಓದಿರೋದು ಅಥವಾ ನೀವು ಪ್ರಾಕ್ಟೀಸ್ ಮಾಡಿರೋದು, ನೀವು ಏನು ಚೆನ್ನಾಗಿ ಓದ್ಕೊಂಡಿದ್ದೀರಾ, ನಿಮ್ಮ ಟೆಕ್ನಿಕ್ಸ್ ಏನಿದೆ ಅದು ಯಾವತ್ತೂ ನಿಮ್ಮ ಕೈ ಬಿಡೋಲ್ಲ, ಓಕೆನಾ? ನೆಕ್ಸ್ಟ್, ಅವ್ರು ಏನೋ ಹೇಳಿದ್ರು ಅನ್ನೋದನ್ನು ನೀವು ತಲೆಗೆ ಹಾಕ್ಕೊಳ್ಳೇಬಾರ್ದು ಫಸ್ಟ್ ಆಫ್ ಆಲ್. ಇನ್ನೊಂದು ಏನಂದರೆ, ಅವ್ರ ಟೆಕ್ನಿಕ್ಸ್ ಏನಾದರೂ ಇರಲಿ, ನನ್ನ ಟೆಕ್ನಿಕಲ್ ನಾನು ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗಿರಲಿ. ಮತ್ತು ಅದಕ್ಕೆ ಈ ಸಂಘರ್ಷ ಎಲ್ಲ ಬೇಡ ಅನ್ನೋದಕ್ಕೆ ನೀವು ಕೆಲವೊಂದು ಟೈಮ್ ಐ ಅವಾಯ್ಡ್ ಟಾಕಿಂಗ್ ಟು ಅದರ್ ಕ್ಯಾಂಡಿಡೇಟ್ಸ್ ಬೇಸಿಕಲಿ. ಯಾಕೆ ಅಂದರೆ ಐ ಅವಾಯ್ಡ್ ಟಾಕಿಂಗ್ ಟು ಅದರ್ ಕ್ಯಾಂಡಿಡೇಟ್ಸ್, ನನಗೆ ಅದು ಸರಿ ಹೋಗಲ್ಲ. ಸೊ ನಂಗೆ ಅದು ಯಾಕೋ ದಟ್ ಡಸಂಟ್ ವರ್ಕ್ ಅನಿಸುತ್ತೆ. ಸೊ ನಾನು ಎವ್ರಿ ಟೈಮ್ ಯಾವುದೇ ಎಕ್ಸಾಮ್ಗೆ ಹೋಗಿದ್ರು ಕೂಡ ಐ ಡೋಂಟ್ ಟಾಕ್ ವಿತ್ ದ ಕ್ಯಾಂಡಿಡೇಟ್ಸ್. ಸೊ ದಟ್ ಡಸಂಟ್ ವರ್ಕ್ ಥರ ಆಗುತ್ತೆ ನನಗೆ. ಸೊ ಜಾಸ್ತಿ ಯಾರ ಜೊತೆನೂ ಮಾತಾಡಬೇಡಿ. ನೀವು ಓದ್ತಾ ಇರುವಂಥ ಮೆಟೀರಿಯಲ್ ಆಯಿತು, ನಿಮ್ಮ ಸರೌಂಡಿಂಗಲ್ಲಿ ಯಾರಾದರೂ ಮಾತಾಡ್ಸೋಕ್ಕೆ ಬಂದರೂ ಕೂಡ ಜಸ್ಟ್ ಸ್ಮೈಲ್ ಆ್ಯಂಡ್ ನೀವು ಆರಾಮಾಗಿ ಕೂತ್ಕೊಳ್ಳಿ. ಸೊ ಒಂದು ಕಾಮ್ನೆಸ್ ಇರಲಿ ನಿಮ್ಮಲ್ಲಿ. ಸೊ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನೀವು ಏನು ಓದಿದ್ದೀರಾ ಅದು ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇರಲಿ. ಸೊ ದಿಸ್ ಇಸ್ ಅ ಥಿಂಗ್. ತುಂಬ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ, ಕ್ರೌಡ್ನ ನೋಡಿಬಿಟ್ಟು ಇಷ್ಟು ಜನ ಇದ್ದಾರೆ, ಓನ್ಲಿ 6 to 7% ಮಾತ್ರ ಪಿಕ್ ಮಾಡ್ತಾರೆ, ನಂದಾಗುತ್ತಾ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಲಾಸ್ಟ್ ಟೈಮು ಕೂಡ ಆಲ್ಮೋಸ್ಟ್ 6 to 7 to 8,000 ಆಫ್ ಮೆಂಬರ್ಸು ಕಾಮರ್ಸಿಗೆ RPA ಕಾಲೇಜಲ್ಲಿ ಬರೆಯೋಕ್ಕೆ ಬಂದಾಗ ನನಗೆ ಈಗಲೂ ನೆನಪಿದೆ. ನಾನು ಯಾರ ಜೊತೆನೂ ಮಾತಾಡಲಿಲ್ಲ, ಮತ್ತು ಸ್ವಲ್ಪ ನನಗೆ ಹುಷಾರಿರಲಿಲ್ಲ. ಸೊ ನಾನು ಲೈಕ್ ಐ ಯೂಸ್ ಟು ಅವಾಯ್ಡ್ ಪೀಪಲ್ಸ್ ಅರೌಂಡ್ ಮೀ ಯೂಶ್ವಲಿ. ಸೊ ನನಗೆ ಆ ಕ್ರೌಡ್ನ ನೋಡಿ, ಈವನ್ ಆ ರಿಜಿಸ್ಟರ್ ನಂಬರ್ ನೋಡ್ಕೊಳಕ್ಕೆ ಹೋದಾಗೂ ಕೂಡ ಅಷ್ಟು ಕ್ರೌಡ್ ಇದ್ದರು. ಸೊ ಅಯ್ಯೋ ಜಾಗ ಬಿಡ್ತಾರೋ ಇಲ್ವೋ ಅನ್ನೋ ಥರ ನನಗೆ ಆ ಅಂಜಿಕೆ ಇತ್ತು. ಸೊ ಹೇಗೋ ಹೋಗಿ ನುಸುಳ್ಕೊಂಡು ಹೋಗಿ ನೋಡಿಕೊಂಡು ನನಗೆ ಅನಿಸಿದ್ದು ಒಂದೇ, ಆ ಕ್ರೌಡ್ನ ನೋಡಿ ಕ್ಲಿಯರ್ ಆಗುತ್ತಾ ಎಕ್ಸಾಮು ಅಂತ. I questioned myself, but when I turn back today, it's like ನಾವು ಅನ್ಕೋತೀವಿ ಸಮ್ಟೈಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋ ಅಭ್ಯರ್ಥಿಗಳಿಗೆಲ್ಲ ಗೊತ್ತಿರುತ್ತೆ, 1 ಅಟೆಂಪ್ಟ್ ಆಗುತ್ತೆ, 2ನೇ ಅಟೆಂಪ್ಟ್ ಆಗುತ್ತೆ, 3ನೇ ಅಟೆಂಪ್ಟ್ ಆಗುತ್ತೆ. ಸೊ ಒಂದೊಂದು ಅಟೆಂಪ್ಟ್ ಆದಾಗೂ ಕೂಡ ಯಾಕೆ ಕಾಂಪಿಟೇಟಿವ್ ಲೆವೆಲ್ ಹೈ ಇದೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕಾಂಪಿಟೇಟಿವ್ ಲೆವೆಲ್ ಹೈ ಆದಾಗ ಟಾಪಿಕ್ಸು ಕೆಲವೊಂದು ಟೈಮ್ ಕಷ್ಟ ಕೊಡ್ತಾರೆ. ಸೊ ಅದ್ರ ಮೇಲೆ ನಾವು ಫೋಕಸ್ ಮಾಡಬೇಕು ಹೊರ್ತು ಲೈಕ್ ಮಾಡೋಕ್ಕಾಗಲಿಲ್ಲ ಅನ್ನೋದ್ರ ಬಗ್ಗೆ ನಾವು ಫೋಕಸ್ ಮಾಡಲೇಬಾರ್ದು. ಲೈಕ್ ಒನ್ಸ್ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ಮೇಲೆ ಆವಾಗ ನಿಮಗೆ ಬರುವಂಥ ಕಾನ್ಫಿಡೆನ್ಸ್ ವಾಸ್ ಕ್ವೈಟ್ ಡಿಫ್ರೆಂಟ್. ಸೊ ಲೈಕ್ ನನಗೆ ಅನಿಸಿದ್ದು ಇಷ್ಟೇ. ಸೊ ಈಗ 7 to 8,000 ಮೆಂಬರ್ ಏನು ನಮ್ಮ ಸೆಂಟ್ರಲ್ಲಿ ಬರೆದ್ರು, ಸೊ ಅದರಲ್ಲಿ ಒಂದು 10 ಜನದಲ್ಲಿ ನಾನು ಒಬ್ಳು ಕ್ಲಿಯರ್ ಆದ್ನಲ್ಲ ಅನ್ನೋದು ಬರುತ್ತಲ್ಲ. ಸೊ ದಟ್ ಇಟ್ಸ್ ಡಿಫ್ರೆಂಟ್ ಗೈಸ್. ಸೊ ದಿಸ್ ಈಸ್ ಒನ್ ಆಫ್ ಅದರ್ ಮೋಟಿವೇಶ್ನಲ್ ಥಿಂಗ್ ವಾಟ್ ಐ ಆಮ್ ಸೇಯಿಂಗ್ ಟು ಯು ಗೈಸ್. ಸೊ ಆವಾಗ ತುಂಬ ಖುಷಿ ಆಗತ್ತೆ. ಲೈಕ್ ನನಗೆ ಐ ಫೆಲ್ಟ್ ಲೈಕ್ 1 year ಆಯಿತು ಈಗ. ಲೈಕ್ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಥಿಂಗ್. 2023 ಎಕ್ಸಾಮ್ ವಾಸ್ ಲೈಕ್ ಕ್ವೈಟ್ ಡಿಫ್ರೆಂಟ್. ನಮಗೆ ಕ್ವಶನ್ ಪೇಪರ್ ನೋಡಿದಾಗೆ ಕೆಲವೊಂದು ತಪ್ಪುಗಳಾಗಿದೆ ಅಂತ ನಮಗೆ ಅರ್ಥ ಆಗಿತ್ತು. ಬಿಕಾಸ್ ಫಸ್ಟ್ ಟೈಮ್ KE ಅವರು KCETನ ತಗೊಂಡು ಅವರು ಎಕ್ಸಾಮ್ ಮಾಡಿದಾಗ ಕೆಲವೊಂದು ತಪ್ಪುಗಳನ್ನ ನಿರೀಕ್ಷಿಸ್ಬೋದಿತ್ತು. ಸೊ ಈಗ ಅದೇ ತಪ್ಪುಗಳನ್ನ ಅವ್ರು ಮಾಡ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಬಟ್ ಪೇಪರು ಲಾಸ್ಟ್ ಇಯರ್ಗಿಂತ ಈ ಇಯರ್ ತುಂಬ ಬೆಟರ್ ಆಗಿರುತ್ತೆ ಅನ್ನೋದನ್ನು ಮಾತ್ರ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ನಾವು KCET ಸರ್ಟಿಫಿಕೇಟ್ ಇಸ್ಕೊಳಕ್ಕೆ ಹೋದಾಗ ಅಲ್ಲಿ ತಿಮ್ಮಯ್ಯ ಸರ್ ಹೇಳಿದ್ದು, ಅಂದರೆ ಈ KCETನ
ಕೋಆರ್ಡಿನೇಟರ್ ಏನು ಹೇಳಿದ್ರು ಅಂದರೆ, ನಾವು ಲಾಸ್ಟ್ ಟೈಮ್ ಅಂದರೆ ಫಸ್ಟ್ ಟೈಮ್ KEAಗೆ KSET ಕ್ವಶನ್ ಪೇಪರ್ ರೆಡಿ ಮಾಡಬೇಕು ಅಂತ ಬಂದಾಗ ದೇ ವರ್ ಲೈಕ್ ಅಪ್ರೋಚ್ಡ್ ಫಾರ್ ಅದರ್ ಯೂನಿವರ್ಸಿಟೀಸ್ ಅರೌಂಡ್ ಡೌನ್ ಸೌತಲ್ಲಿ, ಲೈಕ್ ಕೇರಳ ಯೂನಿವರ್ಸಿಟಿ ಇರ್ಬೋದು, ಅಲ್ಲಿನ KSET ಪೇಪರ್ ನೀವು ನೋಡಬೇಕು. ಲೈಕ್ ಆಂಧ್ರ ಪ್ರದೇಶ APS ಸೆಟ್ ನೋಡ್ಕೊಬೇಕು, ತೆಲಂಗಾಣ ಸೆಟ್ ಪೇಪರ್ ನೋಡಬೇಕು. ಸೊ ಯಾಕೆ ನಿಮಗೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ, ಲಾಸ್ಟ್ ಟೈಮು ಅವರು ಕೂಡ ಈ ವೇರಿಯಸ್ ಯೂನಿವರ್ಸಿಟಿ, ಆಂಧ್ರ ಪ್ರದೇಶ್ ಯೂನಿವರ್ಸಿಟಿ, ತೆಲಂಗಾಣ ಯೂನಿವರ್ಸಿಟಿ, ಕೇರಳ ಯೂನಿವರ್ಸಿಟಿ ಆರ್ ತಮಿಳ್ನಾಡು ಯೂನಿವರ್ಸಿಟಿ, ಈ ಡೌನ್ ಸೌತ್ ಯೂನಿವರ್ಸಿಟಿಯಲ್ಲಿರುವಂತಹ ಪ್ರೊಫೆಸರ್ಗಳನ್ನ ಒಟ್ಟುಗೂಡಿಸಿ ಮಾಡಿದಂತಹ ಪೇಪರ್ ದಟ್ ಈಸ್ KSET ಪೇಪರ್ 2023. ಸೊ ಇದನ್ನು ಅವರು KSET ಸರ್ಟಿಫಿಕೇಟ್ ಇಶ್ಯೂ ಟೈಮಲ್ಲಿ ಹೇಳಿದರು. ಸೊ ಇದನ್ನು ಕೂಡ ನೀವು ಗಮನ ಹರಿಸ್ಬೇಕಾಗತ್ತೆ. ಇಫ್ ಇನ್ ಕೇಸ್ ನಿಮಗೆ ರೆಫರೆನ್ಸ್ ಬೇಕು ಅಂದರೆ ಫರ್ದರ್ ಬೇರೆ ಸೆಟ್ ಪೇಪರ್ಸ್ನ ಕೂಡ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಅಲ್ಲಿನ ಕ್ವೆಶನ್ ಇಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಕಟ್ ಕಾಪಿ ಪೇಸ್ಟ್ ಲಾಸ್ಟ್ ಟೈಮ್ ಅವರು ಮಾಡಿದ್ಗೆ ಅಲ್ವಾ, ಬ್ಯಾಂಕಿಂಗಲ್ಲಿ ಯಾವುದೋ ಒಂದು ಕ್ವೆಶನ್ನು ನಾನು ನೋಡಿದ ಹಾಗೆ ಜಸ್ಟ್ ಅದು ಆಲ್ರೆಡಿ ಅದು ರಾಂಗ್ ಕ್ವೆಶನ್ ಆಗಿರ್ತು, ಅದನ್ನೇ ಕಟ್ ಕಾಪಿ ಪೇಸ್ಟ್ ಮಾಡಿ ಹಾಕಿದ್ರು. ಸೊ ಆವಾಗ ಏನಾಗುತ್ತೆ, ಇಲ್ಲೂ ಕೂಡ ಅದು ಗ್ರೇಸ್ ಕೊಡುವಂತಹ ಪರಿಸ್ಥಿತಿ ಬಂದಿತ್ತು. ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಓದ್ಕೊಂಡು ಹೋಗಬೇಕಾಗತ್ತೆ ಮಕ್ಕಳ. ಸೊ ದಿಸ್ ಈಸ್ ಫಾರ್ ದ ಡೇ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ಹ್ಯಾವ್ ಅ ಗ್ರೇಟ್ ಡೇ. ಚೆನ್ನಾಗಿ ಓದ್ಕೊಂಡು ಹೋಗಿ. ಡ್ರೆಸ್ ಕೋಡ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಬಿಡಿ. ವೇರ್ ಸಿಂಪಲ್ ಕ್ಲೋತ್ಸ್, ಸ್ಪೆಷಲಿ ಐ ಪ್ರಿಫರ್ ಫಾರ್ ಬೋತ್ ಜೆಂಡರ್ಸ್ ವೇರ್ ಕಾಟನ್ ಕ್ಲೋತ್ಸ್ ವಿಚ್ ಈಸ್ ವೆರಿ ಲೈಟ್ ವೇಟ್. ನಿಮಗೆ ಜಾಸ್ತಿ ಡಿಸ್ಕಂಫರ್ಟ್ ಆಗಲ್ಲ. ಸೊ ನೀವು ಕಂಫರ್ಟಬಲ್ ಆಗಿ ಹೋಗಿ ಎಕ್ಸಾಮ್ನ ಅಟೆಂಡ್ ಮಾಡಿ ಕಂಫರ್ಟಬಲ್ ಆಗಿ ಹಾಗೆ ಸೇಫಾಗಿ ಮನೆಗೆ ರೀಚ್ ಆಗಿ. ಯಾಕಂದರೆ ದೂರ ಭಾರದಿಂದ ಹೋಗಿ ನೀವು ಎಕ್ಸಾಮ್ ಬರೆಯೋರು ಇರ್ತೀರಾ ಮಕ್ಕಳ. ಸೊ ನಾನು ನೋಡ್ದಂಗೆ ಎಷ್ಟೋ ಜನ ಔಟ್ಸೈಡ್ ದ ಸ್ಟೇಟ್ ಲೈಕ್ ಬ್ಯಾಂಗ್ಳೂರು ಬಿಟ್ಟು ಬೇರೆ ಪ್ರದೇಶದಿಂದ ಬಂದು ಬ್ಯಾಂಗ್ಳೂರಲ್ಲಿ ಬರೆಯೋವಂಥವ್ರು ಇರ್ತೀರಾ. ಸೊ ಅವರು ಕೂಡ ಎಕ್ಸಾಮ್ನ ಆರಾಮಾಗಿ ಬರೆದು ಸೇಫಾಗಿ ನಿಮ್ಮ ಊರಿಗೆ ಆರಾಮಾಗಿ ಹೋಗಿ. ಆ್ಯಂಡ್ ದಟ್ಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ ಯು ಗೈಸ್. ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಐ ಆಮ್ ವೆರಿ ಥ್ಯಾಂಕ್ಫುಲ್ ಗೈಸ್. ಸೊ 140ಇಂದ 151 ವರೆಗೂ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಸೊ ಸಾರಿ, ಐ ಲಾಸ್ಟೆಡ್ ಫಾರ್ I think 130 or 125, 126, 127, 128, 129 and 130, 131, 132, 133, 134, 135, 136, 137, 138, 139, 140, 141, 142, 143, 144, 145, 146, 147, 148, 149, 150, 151 members. Thank you so much guys. I'm very very grateful to you all. Thank you. ಹೀಗೆ further more videos related KSET and UGC NET ಎರಡೂ ಕೂಡ ನಿಮಗೆ ಈ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಫಾರ್ ಮೋರ್ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್. ಹ್ಯಾವ್ ಎ ಹ್ಯಾಪಿ ರೀಡಿಂಗ್. All the best.